ನೆಗೆಟಿವ್ ಆಗಿ ತಿರುಗುತ್ತೆ, ಈ ಕಡೆಗೆ ಪಾಸಿಟಿವ್ ಆಗಿ ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇದೆ ನೋಡಿ. ಇದು ಅಂದರೆ CW ಆಗಿ ತಿರುಗ್ತಾ ಇದೆ, ಇದು CCW ಆಗಿ ತಿರುಗುತ್ತೆ. ನಮಸ್ತೆ ಸ್ನೇಹಿತರೆ, ಈಗ ನಾನೊಂದು ಮೋಟ್ರ್ ಕಂಟ್ರೋಲ್ ICಯಿಂದ ಮೋಟ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಮತ್ತು ಅದು ರಿವರ್ಸ್ ಮತ್ತು ಫಾರ್ವರ್ಡಾಗಿ ಟರ್ನ್ ಆಗೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾನು ಈಗ ನಿಮಗೆ ತೋರಿಸ್ಕೊಂಡಿದ್ದೀನಿ. ಈಗ ಈ ICನ ನಾನೀಗ ಇಲ್ಲಿ ಬ್ರೆಡ್ ಬೋರ್ಡ್ಗೆ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ICನಲ್ಲಿ 1ನೇ ಪಿನ್ನು ಮತ್ತು 8ನೇ ಪಿನ್ನು ಪಾಸಿಟಿವ್ ಆಗಿರುತ್ತೆ ಮತ್ತು 4, 5 ಮತ್ತು 12, 13 ಪಿನ್ನು ನೆಗೆಟಿವ್ ಆಗಿರುತ್ತೆ. 9 ಮತ್ತು 16ನೇ ಪಿನ್ನು ಪಾಸಿಟಿವ್ಗೆ ಬರುತ್ತೆ. ನಾವು ಒಂದು ಸೈಡ್ ಮಾತ್ರ ತಗೊಳ್ತಾ ಇರೋದ್ರಿಂದ ಈಗ 1 ರಿಂದ 8 ಈ ಪಿನ್ಗಳು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಮೊದಲನೇ ಪಿನ್ನನ್ನು ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು. ಅದೇ ರೀತಿ 8ನೇ ಪಿನ್ನು ಇದನ್ನು ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು 4, 5 ಮತ್ತು 12, 13 ಪಿನ್ನು ನೆಗೆಟಿವ್ ಆಗಿರೋದ್ರಿಂದ ಇಲ್ಲಿ 12ನೇ ಪಿನ್ನು 12 ತಪ್ಪಿದ್ರೆ 13 ಇವೆರಡರಲ್ಲಿ ಒಂದನ್ನು ಪಾಸಿಟಿವ್ಗೆ ನೆಗೆಟಿವ್ಗೆ ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ 1K ರಿಜಿಸ್ಟರ್ನ ನಾವು ಇಲ್ಲಿ 2ನೇ ಪಿನ್ನಿಂದ 4ನೇ ಪಿನ್ನಿಗೆ ಹಾಕ್ತಾಯಿದ್ವಿ. ಅದೇ ರೀತಿ ಮತ್ತೊಂದು ಪಿನ್ನನ್ನು ಇಲ್ಲಿ 2ನೇ ಪಿನ್ನು, ಇದು 7ನೇ ಪಿನ್ನಿಂದ 5ನೇ ಪಿನ್ಗೆ ಹಾಕಿದ್ದೀವಿ. ಇಲ್ಲಿ 2ನೇ ಪಿನ್ನಿಂದ 4ನೇ ಪಿನ್ಗೆ ಹಾಕ್ತಾಯಿದ್ವಿ. 4 ಮತ್ತು 5 ನೆಗೆಟಿವ್ ಅರ್ಥ ಆಗಿರೋದ್ರಿಂದ ಈಗ ನಾನು ರಿಜಿಸ್ಟರ್ನ ಇನ್ಸರ್ಟ್ ಮಾಡಿದ್ದೀನಿ. ಮತ್ತು ಅದೇ ರೀತಿ ಇದು ಮೈಕ್ರೋ ಸ್ವಿಚ್. ಈ ಸ್ವಿಚ್ಚು ಲೆಫ್ಟು ರೈಟು ತಿರುಗೋದಕ್ಕೆ ನಾವು ಯೂಸ್ ಮಾಡ್ತಾಯಿದ್ದೀವಿ. 2 ಸ್ವಿಚ್ಚನ್ನು ಯೂಸ್ ಮಾಡ್ತಾಯಿದ್ದೀವಿ. ಈಗ ಪಾಸಿಟಿವ್ ಮೊದಲನೇ ಪಿನ್ನಿಂದ ಇಲ್ಲಿ 2ನೇ ಪಿನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಇಲ್ಲಿ ಕೊನೆ ಪಿನ್ನು 8ನೇ ಪಿನ್ನಿಂದ 7ನೇ ಪಿನ್ಗೆ ಕನೆಕ್ಟ್ ಮಾಡಿದ್ದೀವಿ. ಈಗ ಅದೇ ರೀತಿ ಔಟ್ಪುಟ್ ಮೋಟ್ರಿಗೆ ಔಟ್ಪುಟ್ ತಗೊಳ್ಬೇಕಲ್ಲ, ಅದನ್ನು ನಾವು ಇಲ್ಲಿ ಮೊದಲನೇದಾಗಿ 3ನೇ ಪಿನ್ನು ಮತ್ತು 4, 5, 6ನೇ ಪಿನ್ನು 3ನೇ ಪಿನ್ನು ಮತ್ತು 6ನೇ ಪಿನ್ನನ್ನು ನಾವು ತಗೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಇಲ್ಲಿ ಹೊರಗಡೆಗೆ ತಗೊಳ್ತಾ ಇದ್ದೀನಿ. ಮೂರನೇ ಪಿನ್ ಮತ್ತು 6ನೇ ಪಿನ್ನನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಇದು ಬ್ರಷ್ಲೆಸ್ ಮೋಟರ್ ಇದನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಸಪ್ಲೈ ಬರ್ತಾಯಿದೆ ಅಂತ ನೋಡೋದಕ್ಕೋಸ್ಕರ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇಲ್ಲಿ ಒಂದು LED ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಮತ್ತು ಈಗ ನೋಡಿ 9 ವೋಲ್ಟ್ಸು ಬ್ಯಾಟ್ರಿ ಯೂಸ್ ಮಾಡಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಇದಕ್ಕೆ ಪಾಸಿಟಿವ್ ಮತ್ತು ಮೇಲ್ಗಡೆ ನೋಡಿ, ಇದು ಲೈಟ್ ಇದಕ್ಕೆ ಸಪ್ಲೈ ಕೊಡ್ತಾ ಇರೋದು. ಈಗ ನೋಡಿ
ಈ ಬಟನ್ ಪ್ರೆಸ್ ಮಾಡಿದಾಗ ಅದು ಆಂಟಿ ಕ್ಲಾಕ್ ವೈಸ್ ಆಗಿ ತಿರುಗುತ್ತೆ. ಈ ಕಡೆ ಇದನ್ನು ಪ್ರೆಸ್ ಮಾಡಿದಾಗ ಕ್ಲಾಕ್ ವೈಸ್ ಆಗಿ ಟರ್ನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ, ನಾನು ನಿಲ್ಲಿಸ್ತಾ ಇದ್ದೀನಿ. ಈಗ ಕ್ಲಾಕ್ ವೈಸ್ ಆಗಿ ತಿರುಗುತ್ತೆ. ಅದೇ ರೀತಿ ಈ ಕಡೆ ಬಟನ್ ಪ್ರೆಸ್ ಮಾಡಿದಾಗ ನೆಗೆಟಿವ್ ಆಗಿ ತಿರುಗುತ್ತೆ. ಈ ಕಡೆಗೆ ಪಾಸಿಟಿವ್ ಆಗಿ ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇದೆ ನೋಡಿ. ಇದು ಅಂದರೆ CW ಆಗಿ ತಿರುಗ್ತಾ ಇದೆ. ಇದು CCW ಆಗಿ ತಿರುಗುತ್ತೆ. ಈ ರೀತಿಯಾಗಿ ಈ ICನ ಯೂಸ್ ಮಾಡಿ ನಾವು ಬ್ಯಾಕ್ವರ್ಡಾಗೂ ತಿರುಗಿಸ್ಬೋದು ಮೋಟ್ರನ್ನ, ಮತ್ತು ಫಾರ್ವರ್ಡಾಗೂ ತಿರುಗಿಸ್ಬೋದು. ಇದನ್ನು ಈ ಒಂದು ಪ್ರಾಜೆಕ್ಟ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.